ನಮಸ್ಕಾರ ರೀ ಎಲ್ಲರಿಗೂ. ನಾನು ಸಾರಿಕಾ ರೀ. ನಾನು ಅವಲಕ್ಕಿ ಅಕ್ಕಿ ರೇಷನ್ ಅಕ್ಕಿಯಲ್ಲೇ ಸೆಟ್ ದೋಸೆ ಮಾಡತ್ತನ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ನೋಡ್ರಿ, ಅವ್ರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ನಾನು ಮಾಡೋಕ್ಕೋ ಪ್ರತಿ ರೆಸಿಪಿ ಭೀ ನಿಮ್ಮ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತೈತೆ ನೋಡ್ರಿ. ಅವಲಕ್ಕಿ ಹಾಕಿ ನಾನು ಸೆಟ್ ದೋಸೆ ಮಾಡತ್ತೇನೆ ರೀ. ಎಲ್ಲರೂ ಉದ್ದಿನಬೇಳೆ ಹಾಕ್ತಾರೆ. ಸೊ ನನ್ನ ರೆಸಿಪಿಯಲ್ಲಿ ಡಿಫ್ರೆಂಟ್ ಏನಂದರೆ ನಾನು ಉದ್ದಿನಬೇಳೆ ತೊಗೊಂಡಿಲ್ಲ. ನಾನು ಬರೀ ಅಕ್ಕಿ ಮತ್ತು ಅವಲಕ್ಕಿ ಈ ಎರಡೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾನು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಭಾಳ ಸಖತ್ತಾಗ್ತಾವೆ ರೀ. 4 ಕಪ್ ನಾನು ರೇಷನ್ ಅಕ್ಕಿ ತೊಗೊಂಡೇನಿ ರೀ. ಅದಕ್ಕೆ 1 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡೇನಿ ನೋಡಿರಿ. 4 ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೇನೆ ರೀ. ಅವಲಕ್ಕಿ ಕೂಡ ಅದೇ ಕಪ್ನಷ್ಟು 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೇನೆ ರೀ. ನೋಡಿ, ಇದನ್ನು ಚೆನ್ನಾಗಿ ಈಗ ತೊಳ್ಕೊಂಡು ತೊಗೋತೀನಿ ರೀ. 2 ಸಲ ನಾನು ರೇಷನ್ ಅಕ್ಕಿ ಮತ್ತು ಅವಲಕ್ಕಿನ ಈ ಥರ ತೊಳ್ಕೊಂಡು ತೊಗೊಂಡೇನಿ ನೋಡಿರಿ. ಈ ಥರ ತೊಗೊಂಡಾದ್ಮೇಲೆ ನಾನು ಇದಕ್ಕೆ ರೀ 1 ಚಮಚಿ ಅಷ್ಟು ಮೆತ್ತೆ ಕಾಳು ಹಾಕ್ತೀನಿ ನೋಡಿರಿ. ಮೆತ್ತೆ ಸ್ವಲ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ. ನಾನು ಒಂದೇ ಚಮಚಿ ಆಗೋಷ್ಟು ನಾನು ಮೆತ್ತೆ ಹಾಕಿದ್ದೇನೆ. ನಂತರ 1 ಕಪ್ನಷ್ಟು ನಾನು ಮೊಸರು ಹಾಕತ್ತೇನೆ ನೋಡಿರಿ. ಯಾವ ಕಪ್ಪಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರಿ ನೋಡಿರಿ, ಅದೇ ಕಪ್ಪಲ್ಲಿ 1 ಕಪ್ನಷ್ಟು ನಾವು ಅವಲಕ್ಕಿ ತೊಗೋಬೇಕು ರೀ. ಮತ್ತು ಅದೇ ಕಪ್ನಷ್ಟು 1 ಕಪ್ ನಾವು ಮೊಸರು ತೊಗೋಬೇಕು ನೋಡಿರಿ. ಈ ಥರ ಮೊಸರು ಹಾಕ್ರಿ ಹಿಂಗೆ ಕಲಿಸ್ಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಬೇಕಾಗ್ತಿತ್ತು ನೋಡಿರಿ. ನಾವು ಇಷ್ಟೇ ಮಜ್ಜಿಗೆ ಇಷ್ಟರಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತೈತೆ ರೀ. ಒಂದು 5 ರಿಂದ 6 ಗಂಟೆಗಳ ಕಾಲ ನಾವು ನೆನೆ ಇಡಬೇಕು ನೋಡಿರಿ. ಈ ಥರ ಆಗೈತೆ ನೆನೆಸಿಟ್ಟಿದ ಮೇಲೆ ರೀ. ಇವಾಗ ನಾನು ಇದನ್ನು ಮಿಕ್ಸರ್ ಮಾಡ್ಕೋತೇನೆ ನೋಡಿರಿ. 5 ರಿಂದ 6 ಗಂಟೆಗಳ ಕಾಲ ನಾನು ಇದು ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದು ನೋಡಿರಿ. ಈಗ ನಾನು ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡೇನಿ ರೀ. ಅದು ಈ ಥರ ಆಗೈತೆ ನೋಡಿರಿ ಹಿಟ್ಟು. ನೋಡಿರಿ, ಈ ಥರ ಇರಬೇಕು ರೀ ಹಿಟ್ಟು. ಭಾಳ ಗಟ್ಟಿ ಭೀ ಇರಬಾರ್ದು ರೀ, ಭಾಳ ತೆಳ್ಳಗೂ ಭೀ ಇರಬಾರ್ದು ನೋಡಿರಿ. ಇವಾಗ ನಾನು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಮತ್ತು 1 ಚಮಚಿಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡೇನಿ ರೀ. ನಾನು ಅಡುಗೆ ಸೋಡಾ ಅಂತಾರೆ ನೋಡಿರಿ ಅದು. ನಾನೀಗ ಒಂದು 7 ರಿಂದ 8 ಗಂಟೆಗಳ ಕಾಲ ಇಡೀ ರಾತ್ರಿಲ್ಲ ನೆನೆ ಇಟ್ಟಿದ್ದೆ ನೋಡಿರಿ. ಈ ಥರ ಬಂದಿತ್ತು ರೀ ಹಿಟ್ಟು. ಇದು ಭಾಳ ಉಬ್ಬುದಿಲ್ಲ ರೀ, ಇಷ್ಟು ಉಬ್ಬುತ್ತೈತೆ ರೀ. ಯಾಕಂದ್ರೆ ಉದ್ದಿನಬೇಳೆ ಇರೋದಿಲ್ಲ ರೀ, ಅವಲಕ್ಕಿ ಮತ್ತು ಅಕ್ಕಿಯಿಂದ ಮಾಡಿರ್ತೀವಲ್ಲ ರೀ, ಅದಕ್ಕೆ ಇದು ಭಾಳ ಹಿಟ್ಟು ಉಬ್ಬುದಿಲ್ಲ ರೀ, ಇಷ್ಟೇ ಇರ್ತೈತೆ ನೋಡಿರಿ. ಈ ಥರ ಇರ್ಬೇಕು ನೋಡಿರಿ. ಹಿಂಗೆ ಇಷ್ಟು ಹಗುರ ಐತೆ ನೋಡಿರಿ ಹಿಟ್ಟು. ಯಾವ ಥರ ಈ ಥರ ಇಡ್ಬೇಕು ರೀ. ಇವಾಗ ನಾನು ಚೆನ್ನಾಗಿ ಎಲ್ಲ ಕಲಿಸ್ಕೊಂಡಿದ್ದೇನೆ ನೋಡಿರಿ. ನಿಮಗೆ ಮತ್ತೆ ಉಪ್ಪು ಬೇಕಾದರೆ ಮತ್ತೆ ನೋಡ್ಕೊಂಡು ನೀವು ಹಾಕೋರಿ ನೋಡಿರಿ. ಈ ಥರ ಇರ್ಬೇಕು ರೀ. ನಾನು ತೋರಿಸ್ಕೊಟ್ಟೆ ನೋಡಿರಿ ನಿಮ್ಗೆ. ಈ ಥರ ಚಮಚೆಯಿಂದ ಈ ಥರ ಕೆಳಗೆ ಈ ಥರ ಚೆನ್ನಾಗಿ ಸಲೀಸಾಗಿ ಬೀಳ್ಬೇಕು ರೀ. ಈಗ ನಾನು ಬೇರೆ ಪಾತ್ರೆಗೆ ತಕ್ಕೋತೀನಿ ರೀ. ಅದು ದೊಡ್ಡದಾಗಿತ್ತು ರೀ. ಉದ್ದಿನಬೇಳೆ ಹಾಕಿ ದೋಸೆ ಮಾಡ್ತಿಂದು ಬೇಸರಾಗಿರ್ತೈತೆ ರೀ. ಅದಕ್ಕೆ ನಾನೀಗ ಅವಲಕ್ಕಿ ಹಾಕಿ ಸೆಟ್ ದೋಸೆ ಮಾಡತ್ತೇನೆ ನೋಡಿರಿ. ಅಕ್ಕಿ ಮತ್ತು ಅವಲಕ್ಕಿಯಿಂದ ಮಾಡ್ತಾರೆ ಭಾಳ ಸಖತ್ತಾಗ್ತೈತೆ ನೋಡಿರಿ. ನೀವು ಮಾಡಿ ನೋಡಿರಿ, ಇಷ್ಟು ಭಾರಿ ಬರ್ತೈತೆ ರೀ. ನೀವು ಮತ್ತೆ ಪದೇ ಅದನ್ನೇ ಮಾಡಿ ತಿಂತೀರಿ ನೋಡಿರಿ. ಈಗ ಉದ್ದಿನಬೇಳೆ ಬ್ಯಾಡ್ ಅನ್ನೋರು ನಾವು ಅವಲಕ್ಕಿನ ಯೂಸ್ ಮಾಡ್ಕೊಂಡು ನೋಡಿರಿ ಇರ್ತೈತೆ ರೀ. ಮೊಸರು ಹಾಕಿದ್ದೀನಿ ಕರೆ ಒಟ್ಟ ಹುಳಿ ಬಂದಿಲ್ಲ ನೋಡಿರಿ ಹಿಟ್ಟು. ನಾವು ಸಪ್ಪಗಿರೋ ಮೊಸರು ಹಾಕ್ಬೇಕು ರೀ, ಹುಳಿ ಮೊಸರು ತೊಗೋಬೇಡ್ರಿ. ಸಪ್ಪಗಿರುವಂಥ ಮೊಸರು ಹಾಕಿದರೆ ಒಟ್ಟು ಹುಳಿ ಬರೋದಿಲ್ಲ ರೀ. ಭಾಳ ಚೆನ್ನಾಗಿ ಆಗ್ತೈತೆ ರೀ. ಇದ್ರ ಮುಂದೆ ಉದ್ದಿನಬೇಳೆ ಹಾಕಿ ಮಾಡ್ತಾರಲ್ಲ ಸೆಟ್ ದೋಸೆ, ಅದೇನೂ ಅಲ್ರಿ, ಅಷ್ಟು ಸಖತ್ತಾಗಿ ಆಗ್ತೈತೆ ರೀ. ನೀವು ಟ್ರೈ ಮಾಡಿ ನೋಡಿರಿ. ಈಗ ನಾವು ಒಂದು ಹೆಂಚನ್ನು ಕಾಯ್ಲಿಕ್ಕೆ ಇಡ್ತೀವಿ ರೀ. ಇದನ್ನು ನಾವು ಚಪಾತಿ ತವೆ ಅಥವಾ ರೊಟ್ಟಿ ತವೆಗೆ ಅಷ್ಟೇ ಹಾಕ್ಬೇಕು ರೀ. ಚೆನ್ನಾಗಿ ಬರ್ತೈತೆ ರೀ ಇದು. ನಾನು ಚಪಾತಿ ತವೆ ತೊಗೊಂಡೇನಿ ರೀ. 1 ಚಮಚ ಫಸ್ಟ್ ಎಣ್ಣೆ ಹಾಕೀನಿ ರೀ. ಅದ್ರಾಗ 1 ಚಮಚ ಅಷ್ಟು ನಾನು ಹಿಟ್ಟನ್ನು ತೊಗೊಂಡು ಹಾಕೀನಿ ರೀ. ಮೇಲೆ ಈ ಥರ ಸ್ವಲ್ಪ ನೀರು ಬಿಡ್ಬೇಕು ನೋಡಿರಿ. ನಂತರ ಟೋಪನ್ ಮುಚ್ಚಬೇಕು ರೀ. ನೀರು ಬಿಡಲೇಬೇಕು ರೀ. ಟೋಪನ್ ಮುಚ್ಚಿ ನೋಡಿರಿ ಎಷ್ಟು ಚಂದ ತೂತು ಬಿದ್ದಾವೆ ನೋಡಿರಿ. ನಾನು ಯಾವುದೇ ರೀತಿ ಉದ್ದಿನಬೇಳೆ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ. ಎಷ್ಟು ಸಲೀಸಾಗಿ ನೋಡಿರಿ. ತವೆ ಬಿಟ್ಟು ಈ ದೋಸೆ ಹೆಂಗೆ ಬರತ್ತಾವೆ ನೋಡಿರಿ ನೀವು. ಭಾಳ ಚಂದ ಬರ್ತೈತೆ ರೀ ಇದು ದೋಸೆ. ನೋಡಿರಿ ಎಷ್ಟು ಚಂದ ತೂತು ಬಿದ್ದಿತ್ತು ನೋಡಿರಿ ನೀವು. ಈ ಥರ ಎಲ್ಲ ಕಡೆ ತೂತು ಬೀಳ್ಬೇಕು ರೀ ದೋಸೆಗೆ, ಸೆಟ್ ದೋಸೆಗೆ ರೀ. ನೋಡಿರಿ ಎಷ್ಟು ಚಂದ ಆಗೈತೆ ರೀ. ಒಟ್ಟು ಹೊತ್ತಾತಿಲ್ಲ ರೀ ನಾವು ತವೆಗೆ. ನಾನು ಇನ್ನೊಂದು ಹಾಕಿ ತೋರ್ಸತ್ತೇನೆ ನಿಮಗೆ ನೋಡಿರಿ. ನೋಡಿರಿ ಈ ಥರ ಮುಚ್ಚಬೇಕು ರೀ. 3 ನಿಮಿಷದಲ್ಲಿ ಪಟ್ ಅಂತ ಈ ಸೆಟ್ ದೋಸೆ ಮನೆ ಬಿಟ್ಟು ಎದ್ದು ಬರ್ತಾವೆ ನೋಡಿರಿ ಬಿಟ್ಟು. ಎಷ್ಟು ಸಖತ್ತಾಗಿ ಟೇಸ್ಟ್ ಕೊಡ್ತೈತೆ ಅಂದ್ರೆ ಇವಾಗ ಸ್ವಲ್ಪ ಭೀ ಹುಳಿ ಇಲ್ಲರಿ. ಸೂಪರ್ ಆಗಿದ್ರಿ ಟೇಸ್ಟ. ನೋಡಿರಿ ಯಾವ ಥರ ಬರತೈತೆ ಅಂತ ನೀವೇ ನೋಡತ್ತೀರಲ್ರಿ. ನಾನು ತೋರ್ಸ್ಕೊತ್ತೇನೆ ನಿಮಗೆ. ಈ ಸೆಟ್ ದೋಸೆನ ಚಟ್ನಿ ಸಾಂಬಾರು ಜೊತೆ ಭೀ ತಿನ್ನೋಕೆ ಭಾಳ ಟೇಸ್ಟ್ ಇರ್ತೈತೆ ರೀ. ಬಟಾಟೆ ಬಾಜಿ ಜೊತೆ ಭೀ ತಿನ್ನೋಕೆ ಟೇಸ್ಟ್ ಇರ್ತೈತೆ ರೀ. ನಾನು ಬಟಾಟೆ ಬಾಜಿ ಮಾಡಿದ್ದೇನೆ ರೀ. ಬಟಾಟೆ ಬಾಜಿ ಬೇಡ ಅನ್ನೋರು ಸಾಂಬಾರು ಭೀ ಮಾಡ್ಕೋಬೋದು ರೀ. ಚಟ್ನಿ ಸಾಂಬಾರು ಜೊತೆ ಭೀ ತಿನ್ಬೋದು ರೀ. ನೋಡಿ ನಾನು ತೋರ್ಸ್ಕೊತೇನೆ ರೀ. ಕೈಯಲ್ಲಿ ಹಿಡಿದು ಮಡಿಸಿ ತೋರಿಸ್ತೇನೆ ನೋಡಿರಿ. ಈಗ ಒಟ್ಟು ನೋಡಿರಿ ಒಂದಕ್ಕೂ ಸ್ವಲ್ಪ ಭೀ ದೋಸೆ ಹತ್ಕೋದಿಲ್ಲ ರೀ. ನೋಡಿ ನಾನು ಹಿಂಗೆ ತೋರ್ಸ್ಕೊತೇನೆ ರೀ ಮಡಿಸಿ ಯಾವ ಥರ ಬಂದಿದೆ, ಎಷ್ಟು ಸಾಫ್ಟ್ ಬಂದಿದೆ ಅಂತ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.